ನಮಸ್ಕಾರ. ನಮಸ್ಕಾರ. ಈ ದೇಶದಲ್ಲಿ ರಾಜಕಾರಣಿಗಳು, ಸರ್ಕಾರ ನಡೆಸೋರು ಏನ್ ಮಾಡಿದ್ರು ನಾವು ಪ್ರಶ್ನೆ ಮಾಡಂಗಿಲ್ಲ. ಅವ್ರು ತಪ್ಪು ಮಾಡಿದ್ರೆ ನಾವು ಪ್ರಶ್ನೆ ಮಾಡಿದ್ರೆ ನಾವು ಈ ದೇಶದ್ರೋಹಿಗಳಾಗ್ಬಿಡ್ತೀವಿ. ರಾಜ್ಯದಲ್ಲಿ ಏನಾದರೂ ನಡೀತಾ ಇರೋ ಸರ್ಕಾರನ ಪ್ರಶ್ನೆ ಮಾಡಿದ್ರೆ ನಾವು ಪ್ರಶ್ನೆ ಮಾಡೋರು ದೇಶದ್ರೋಹಿಗಳಾಗ್ಬಿಡ್ತೀವಿ. ಈಗ ಲಕ್ಷಾಂತರ ಅನ್ನೋದಕ್ಕಿಂತ ಕೋಟ್ಯಾಂತರ ಸ್ಟೂಡೆಂಟ್ಸು ಇಡೀ ದೇಶದಲ್ಲಿ ಕೇಂದ್ರ ಆಡಳಿತ ಮೋದಿ ಸರ್ಕಾರದ ನಗ್ನತೆಯನ್ನ ಪ್ರಶ್ನೆ ಮಾಡ್ತಾ ಇದೆ. ಯಾರ್ಯಾರು ಬಾಯಿ ಮುಚ್ಚಿಸ್ತೀರಾ? ರಾಹುಲ್ ಗಾಂಧಿನ ಬಾಯಿ ಮುಚ್ಚಿಸ್ಬೋದು, ಅದು ನಿಮ್ಮ ರಾಜಕೀಯ. ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ನ ಬಾಯಿ ಮುಚ್ಚಿಸ್ಬೋದು, ಅದು ನಿಮ್ಮ ರಾಜಕೀಯ. ಯಾಕಂದ್ರೆ ಅವ್ರನ್ನ ಸ್ಟಡಿ ಮಾಡಿರ್ತೀರಾ. ಈ ಹುಡುಗರನ್ನ ಹೆಂಗ್ ಸ್ಟಡಿ ಮಾಡ್ತೀರಾ? ಒಂದು ವಿದ್ಯಾರ್ಥಿಗೆ ಒದೆ ಬಿದ್ದರೆ 10,000 ಜನ ವಿದ್ಯಾರ್ಥಿಗಳು ಜೊತೆ ಕೂತ್ಕೊಂಡು ಒಳ್ಳೆ ಕಾಗೆಗಳ ತರ ನಿನಗೆ ಈ ತರ ಆಯ್ತಾ ಅಂತ ಹೇಳಿ ಸಾಂತ್ವನ ಹೇಳಿ ಒಂದು ದೊಡ್ಡ ಶಕ್ತಿಯನ್ನ, ಯಾವ ಕೆಲಸ ನಾನು ಪದೇ ಪದೇ ಹೇಳ್ತೀನಿ, ಐ ಜಸ್ಟ್ ವಾಂಟೆಡ್ ಟು ರಿಪೀಟ್. 12 ವರ್ಷದಲ್ಲಿ ಯಾವ ಕೆಲಸವನ್ನ ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದವರು, ರಾಹುಲ್ ಗಾಂಧಿ ಅಂತವರು, ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅಂತವರು, ಮಮತಾ ಬ್ಯಾನರ್ಜಿ ಅಂತವರು ಯಾರು ಮಾಡಕ್ಕಾಗಿಲ್ಲ, ಆ ಕೆಲಸವನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ. ಈ ಆಡಳಿತ ಸರ್ಕಾರದ ವೈಫಲ್ಯವನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಹೇಗಾಗ್ಬಿಡ್ತೀವಿ? ಬಿಜೆಪಿ ಮತ್ತೆ ಬಿಜೆಪಿ ಹತ್ರ ಇದು ಒಂದೇ ಒಂದು ಸ್ಟ್ರೆಂತ್ ಏನು ಅಂತಂದ್ರೆ, ಒಂದು ಮಾಧ್ಯಮದ ಮುಂದೆ ಬರ್ದಿರುವಂತ ಪ್ರಧಾನಿ, ಆಮೇಲೆ ಬೇಕಾಬಿಟ್ಟಿಯಾಗಿ ಒಂದು IT ಸೆಲ್ ನ ಕ್ರಿಯೇಟ್ ಮಾಡಿಕೊಂಡು ಕೆಟ್ಟ ಕಮೆಂಟ್ಗಳನ್ನ, ದಿಕ್ಕು ತಪ್ಪಿಸೋ ಒಪಿನಿಯನ್ಗಳನ್ನ ಹಾಕೋದು. ದಯಮಾಡಿ ಅಲ್ಲೆಲ್ಲ ಹಾಕೋದು ಯಾರು ಕೂಡ ಬಿಜೆಪಿ ಫಾಲೋವರ್ಸ್ ಅಲ್ಲ. ಒಂದು IT ಸೆಲ್ ಅಂತ ಒಂದು 500, 1000, 5000 ಜನಕ್ಕೆ ಇವ್ರು ಕೆಲಸ ಕೊಟ್ಟಿರ್ತಾರೆ. ಅವ್ರುಗಳು ಕೂತ್ಕೊಂಡು ಕೆಟ್ಟ ಕಮೆಂಟ್, ಒಪಿನಿಯನ್ ಫಾರ್ಮ್ ಮಾಡಕ್ಕೋಸ್ಕರ. ಹಾಗಾಗಿ ನಾವು ಕೂಡ ಟೀಮ್ಗಳನ್ನ ಇಟ್ಟಿದ್ದೀವಿ. ಅವ್ರು ಹಾಕಿರೋ ಅಂತ ಎಸ್ಪೆಷಲಿ ಲಾಕ್ಡ್ ಪ್ರೊಫೈಲು, ಈ ರೀತಿಯ ಒಂದು ದಿಕ್ಕು ತಪ್ಪಿಸುವಂತ ಕೆಲಸ ಇವತ್ತು ಕೂಡ ಮೋದಿಯ ಬಿಜೆಪಿ IT ಸೆಲ್ ಮಾಡ್ತಾ ಇದ್ರೆ, ಹುಡುಗರಂತೂ ಇವತ್ತು ನಾಳೆ ಇಫ್ ಐ ಆಮ್ ನಾಟ್ ರಾಂಗ್, ಇವತ್ತು ಆಂಧ್ರ ಪ್ರದೇಶ್ ಬಂದ್ಗೆ ಸ್ಟೂಡೆಂಟ್ಸ್ ಫೆಡರೇಷನ್ ಐ ಥಿಂಕ್ ಕರೆಯನ್ನ ಕೊಟ್ಟಿದೆ. ನೆನ್ನೆ ಇದೇ ನೀಟ್ ವಿರುದ್ಧ ಹೋರಾಟದಲ್ಲಿ ಎರಡು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ನಾನು ಮಧ್ಯರಾತ್ರಿ 2 ಗಂಟೆಗೆ 1 ಗಂಟೆಗೆ ಬಂದು ಲೈವ್ ಮಾಡ್ತಾ ಇದ್ದೆ. ಜನ ಕೇಳ್ತಾ ಇದ್ರು, ಸರ್ ಯಾಕೆ ನಿಮ್ ನಿದ್ದೆ ಬರ್ತಾ ಇಲ್ಲ ಅಂತ. ಫಗಡೆ ಬಟ್ ನನ್ನಿದ್ರೆ ಇವತ್ತು ದೇಶದ ಪ್ರಧಾನ ಮಂತ್ರಿ ನಿದ್ದೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ರಾತ್ರಿ ಇಲ್ಲ, ನನ್ನಲ್ಲಿ ಚೆನ್ನಾಗಿದೆ, ಅವರಲ್ಲಿ ನೀವೇ ನೋಡ್ಕೊಳ್ಳಿ ಅವರಲ್ಲಿ ಹೆಂಗಿದೆ ಅಂತ. ರಾತ್ರಿ ಅಷ್ಟೊತ್ತಲ್ಲಿ ಟೆಲಿಪ್ರಮೋಟರ್ನ ಇಟ್ಕೊಂಡು ಫೇಸ್ಬುಕ್ ಲೈವ್ ಬಂದಂತ ಮೋದಿ, ನಾವು ಶಿಕ್ಷೆಯನ್ನ ಕೊಡ್ತೀವಿ. ಯಾರಿಗೆ ಶಿಕ್ಷೆ ಕೊಡ್ತೀಯ ಗುರು? ಯಾರಿಗೆ ಶಿಕ್ಷೆ ಕೊಡ್ತೀಯಾ? ಯಾಕೆ ಗುರು ಅಂತ ಯಾಕೆ ಹೇಳ್ಬೇಕು ಅಂತಂದ್ರೆ, ಆ ಪ್ರಧಾನಿಯನ್ನೋ ಒಂದು ಮರ್ಯಾದೆನೇ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ. 12 ವರ್ಷದಲ್ಲಿ ನೀವು ಮಾಡಿದ ಹುಚ್ಚಾಟ, ಮಾಡಿದಂತ ಸಾಲ, ಈ ದೇಶದಲ್ಲಿ 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾನೆ ಈ ವ್ಯಕ್ತಿ. ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿಟ್ಟಿದ್ದಾನೆ. ಅದನ್ನ ತಿಂಗಳಲ್ಲಿ 15 ದಿವಸ ಫಾರಿನ್ ಟ್ರಿಪ್, ಮೆಲೋಡಿ, ಸೆಲೋಡಿ, ಬಿಲೋಡಿ, ಕಿಲೋಡಿ ಇವುಗಳನ್ನ ಮಾಡಿಕೊಂಡು ನಾಲ್ರೇ ಇವತ್ತಿನ ಜನರೇಷನ್ ನ ಮುಗಿಸಿದ್ದಾಯ್ತು. ಈ ಮೋದಿ ಸರ್ಕಾರ ಸಾಲ ಮಾಡಿ, ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿ, ನಿರುದ್ಯೋಗವನ್ನ ಹೆಚ್ಚು ಮಾಡಿ, ಭ್ರಷ್ಟಾಚಾರವನ್ನ ಹೆಚ್ಚು ಮಾಡಿ ಎಲ್ಲ ಮಾಡಿದಾಯ್ತು. ಈಗ ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೈ ಇಟ್ಟಿದ್ದಾರೆ. ಆಮೇಲೆ ಮಧ್ಯರಾತ್ರಿ 2 ಡೆವಲಪ್ಮೆಂಟ್ ಆಗಿದೆ. ಒಂದು, ಮಧ್ಯರಾತ್ರಿಯಲ್ಲಿ ನಂತರ ಮೋದಿಯವರು ನಂತರ ಯಾಕೆ ಹೇಳ್ತೀನಿ ಅಂತಂದ್ರೆ, ಇದೇ ಭಕ್ತರು ಕೇಳ್ತಾ ಇರೋ ರಾತ್ರಿ 2 ಗಂಟೆಗೆಲ್ಲ ಬರ್ತಿರಲ್ಲ ಅಂತ. ಇದೇ ಮೋದಿ ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಇಲ್ಲ, ಮಧ್ಯರಾತ್ರಿಯಲ್ಲಿ ಪ್ರಧಾನ ಮಂತ್ರಿಯವರು ಲೈವ್ ಬಂದು, ನಾನು ಯಾರಿಗೆ ಶಿಕ್ಷೆ ಕೊಡಿಸ್ತೀಯ ಗುರು? ನಿಮ್ಮ ಸರ್ಕಾರದ ಮೇಲೆನೆ ಆರೋಪ ಇರೋದು. ನೀವು ಏನನ್ನ ಭಕ್ಷಿಸಿದ್ದೀರಾ? ಮಾಡಿರೋ ಉಚ್ಚಾಟವನ್ನ ಪ್ರಶ್ನೆ ಮಾಡಿದ್ರೆ ನಿಮ್ಮ IT ಸೆಲ್, ಬಿಜೆಪಿ IT ಸೆಲ್, ಸೋ ಕಾಲ್ಡ್ ನಿಮ್ಮ ಶಕ್ತಿ ಏನಿದೆ, ಮಾಡಕ್ ಕೆಲಸದಿರೋರು, ತಿಂಗಳಿಗೆ 10,000, 5,000 ತಗೊಂಡು ಜೀವನ ಮಾಡುವಂತ IT ಸೆಲ್ ಅವರು ದೇಶದ್ರೋಹಿಗಳಂತ ಒಪಿನಿಯನ್ ಫಾರ್ಮ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಈ ಸತಿ ಅದಾಗಲ್ಲ. ಕಾರಣ ಯಾಕೆ ಅಂತಂದ್ರೆ, ಬೀದಿಗಿಳಿದಿರೋದು ರಾಹುಲ್ ಗಾಂಧಿನೂ ಅಲ್ಲ, ಬೀದಿಗಿಳಿದಿರೋದು ಅರವಿಂದ್ ಕೇಜ್ರಿವಾಲ್ನೂ ಅಲ್ಲ, ಬೀದಿಗಿಳಿದಿರೋದು ಮಮತಾ ಬ್ಯಾನರ್ಜಿನೂ ಅಲ್ಲ, ಬೀದಿಗಿಳಿದಿರೋದು R ಅಶೋಕ್ ಅಲ್ಲ, ಬೀದಿಗಿಳಿದಿರೋದು ಇವತ್ತಿನ ಯುವ ಜನತೆ. ದಮ್ಮು ತಾಕತ್ತಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡಿ. ದಮ್ಮು ತಾಕತ್ತಿದ್ರೆ ಟ್ರೈ ಅಂಡ್ ಕಂಟ್ರೋಲ್. ನಿಮ್ಮ ಯೋಗ್ಯತೆಯನ್ನ ಪರವಾಗಿಲ್ಲ, ಹೈಕೋರ್ಟ್ ಹೇಳುತ್ತೆ ನಮ್ಮನ್ನ ತರಬೇಡಿ ಅಂತ, ಸುಪ್ರೀಂ ಕೋರ್ಟ್ ಹೇಳುತ್ತೆ ನಮ್ಗೆ ಸಮಯ ಇಲ್ಲ ಅಂತ, ಪರವಾಗಿಲ್ಲ. ಈ ದೇಶದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ್ದು ಬೀದಿಯಲ್ಲಿ. ಬೀದಿ ಇಸ್ ದ ಬೆಸ್ಟ್ ಪ್ಲೇಸ್ ಟು ಒಬ್ಟೈನ್ ಜಸ್ಟಿಸ್. ಇವತ್ತು ನಮ್ಮ ದೇಶದಲ್ಲಿ ನಮ್ಗೆ ನ್ಯಾಯ ಬೇಕು ಅಂತಂದ್ರೆ ಬೀದಿನಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ. ಯಾಕೆ ಅಂತಂದ್ರೆ 360 ವರ್ಷಗಳ ಬ್ರಿಟಿಷರ ಹೋರಾಟದ, ಬ್ರಿಟಿಷರ ಗುಲಾಮಗಿರಿಯ ನಂತರ ನಮಗೆ ಬೀದಿನಲ್ಲಿ ನ್ಯಾಯ ಸಿಕ್ಕಿದ್ದು ಇವತ್ತು ಸಿಗುತ್ತೆ.
ನಮ್ಗೆ ಸರ್ಕಾರ ನ್ಯಾಯ ಕೊಡೋದು ಬೇಡ, ಹೈಕೋರ್ಟ್ ಕೊಡೋದು ಬೇಡ, ಸುಪ್ರೀಂ ಕೋರ್ಟ್ ಕೊಡೋದು ಬೇಡ ಅಂತ ಅವರೇ ಹೇಳಿದ್ದಾರೆ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್, ವಿ ಡೋಂಟ್ ಹ್ಯಾವ್ ಟೈಮ್. ಸುಪ್ರೀಂ ಕೋರ್ಟ್ ಹೇಳಿದೆ ನಮ್ಮ ಹತ್ರ ಸಮಯ ಇಲ್ಲ ಅಂತ. ಮೋದಿ ಹೇಳ್ತಾರೆ, ಮೋದಿ ಓಡೋಗಿದ್ದಾರೆ. ಮೋದಿ ಹ್ಯಾಸ್ ರ್ಯಾನ್ ಅವೇ. This person, so-called the Prime Minister of India, has ran away on 20th from Parliament. ಈ ದೇಶದ ಪ್ರಧಾನಿ ಪಾರ್ಲಿಮೆಂಟ್ ಇಂದ ಪಲಾಯನ ಮಾಡ್ತಾರೆ ಅಂತಂದ್ರೆ ಎಂತ ಪುಕ್ಕಲ ವ್ಯಕ್ತಿ. ಆ ವಿದ್ಯಾರ್ಥಿಗಳ ಪ್ರಶ್ನೆಯನ್ನ, ವಿದ್ಯಾರ್ಥಿಗಳ ಧರಣಿಯನ್ನ, ವಿದ್ಯಾರ್ಥಿಗಳ ಬೇಡಿಕೆಯನ್ನ ಕೇಳಕ್ಕೆ ಯೋಗ್ಯತೆ ಇಲ್ಲದಂತ ವ್ಯಕ್ತಿ ಓಡಿ ಹೋಗ್ತಾನೆ. ಓಡಿ ಹೋಗಿ ನಿನ್ನೆ ರಾತ್ರಿ ಮಧ್ಯರಾತ್ರಿ ನಾವು ಕೊಟ್ಟಿರೋ ಅಂತ ಕಾರು, ನಮ್ಮ ದುಡ್ಡಿಂದ ನಡೆಯುವಂತ ಸೆಕ್ಯೂರಿಟಿ, ನಾವು ಕೊಟ್ಟಿರೋ ದುಡ್ಡಿಂದ ಈತನ ಕ್ವಾರ್ಟರ್ಸ್ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಕೂತ್ಕೊಂಡು ಒಂದು ಟೆಲಿಪ್ರಮೋಟರ್ನ ಎದುರುಗಡೆ ಇಟ್ಕೊಂಡು ನಾನು ಯಾರನ್ನು ಬಕ್ಷಿಸಲ್ಲ. ಅಲ್ಲ ಗುರು, ನಿನ್ನ ಮೇಲೇನೆ ಚಾರ್ಜಸ್ ಇರೋದು, ನಿಮ್ಮ ಸರ್ಕಾರದ ಮೇಲೆ ಚಾರ್ಜಸ್ ಇರೋದು. ನೀನೇನ್ ಬಕ್ಷಿಸ್ತೀಯಾ? ಐ ಥಿಂಕ್ ಇಷ್ಟು ಆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ, ಆ ಜಾಗಕ್ಕೆ ಅಷ್ಟೊಂದು ಅಂಟ್ಕೊಂಡ್ಬಿಟ್ಟಿದ್ಯಾ? ಇದು ಪ್ರಜಾಪ್ರಭುತ್ವನ ಮೋದಿ ಅವರೇ? ಪ್ರಜಾಪ್ರಭುತ್ವನ ನಾವೆಲ್ಲ ಇದನ್ನೆಲ್ಲ ನೋಡ್ಕೊಂಡು ಇರ್ಬೇಕಾ? ಒಬ್ಬ ವ್ಯಕ್ತಿಗೋಸ್ಕರ ಇಡೀ ದೇಶ ತ್ಯಾಗ ಮಾಡ್ಬೇಕಾ? ನಮ್ಗೆ ಯಾವ ತೀಟೆ ಮೋದಿ? 2 ಡೆವಲಪ್ಮೆಂಟ್. ಒಂದು, ಮಧ್ಯರಾತ್ರಿ ಈ ಪ್ರಧಾನಮಂತ್ರಿ ಮೋದಿ ಲೈವ್ ಬರ್ತಾರೆ. 2ನೇದು, ಮಧ್ಯರಾತ್ರಿ ಸೋನು ವಾಂಗ್ಚುಕನ್ನ ಈ ನಡ್ಡಾ, ಬಿಜೆಪಿ ನಡ್ಡಾ, ಸೋಕಾಲ್ಡ್ ಬಿಜೆಪಿ ಭಕ್ತರ, ಬಿಜೆಪಿ ಐಟಿ ಸೆಲ್, ಇಷ್ಟು ದಿನ ನೀವೇನ್ ಹೇಳ್ತಾ ಇದ್ರಿ, ಸೋನು ವಾಂಗ್ಚುಕನ ಚೈನಾ ಏಜೆಂಟ್ ಅಲ್ಲ, ಅದೇ ಚೈನಾ ಏಜೆಂಟ್ ಅನ್ನ ಇದೇ ಬಿಜೆಪಿ ನಡ್ಡಾ ಹೋಗಿ ಉಪವಾಸವನ್ನ ಬಿಡಿ ಅಂತ ಹೇಳಿ ಕೇಳ್ಕೊಂಡು ಅದೇ ಸೋನು ವಾಂಗ್ಚುಕ್ಗೆ ಉಪವಾಸವನ್ನ ಬ್ರೇಕ್ ಮಾಡಿದಾರೆ. ಈಗ ಅವನು ಸೋನು ವಾಂಗ್ಚುಕ್ ಚೈನಾ ಏಜೆಂಟಾ, ಬಿಜೆಪಿ ಏಜೆಂಟಾ? ವಿ ವುಡ್ ಲೈಕ್ ಟು ನೋ ಫ್ರಮ್ ಬಿಜೆಪಿಯ ಈ ಭಕ್ತರೇನಿದ್ದಾರೆ, ಈ ಭಕ್ತರೇನಿದ್ದಾರೆ, ಯಾರ ಜಾನ್ ಡೇವ್, ನಥಿಂಗ್ ಟು ವರಿ. ಈ ಕೆಟ್ಟ ಕಮೆಂಟ್ ಇಂದ ಯಾರು ಬಗ್ಗಲ್ಲ ಕಣಲೇ. ವಿರೋಧ ಪಕ್ಷದ ರಾಹುಲ್ ಗಾಂಧಿನ ಬಗ್ಗಿಸ್ಕೊಂಬಂದ್ರೆ, ಅರವಿಂದ್ ಕೇಜ್ರಿವಾಲ್ ಬಗ್ಗಿಸ್ಕೊಂಬಂದ್ರೆ ಆಯ್ತಾ, ತಮಿಳ್ನಾಡಲ್ಲಿ ಅವನ ಸಿಎಂ ಅನ್ನೇ ಮುಗಿಸಿದ್ರೆ ಜೈಲಲಿತಾ ಹೋದ್ಲು, ಮಹಾರಾಷ್ಟ್ರದಲ್ಲಿ ಬಾಳಾ ಠಾಕ್ರೆ ಸಾಹೇಬ್ರು ಪಕ್ಷವನ್ನೇ ಮುಗಿಸ್ಬಿಟ್ರಿ ನೀವು, ಅಲ್ಲಿ TMC ಮುಗಿಸಿದ್ರೆ ದಮ್ಮು ತಾಕತ್ತಿದ್ರೆ ನಾವು ಸ್ವೆಟ್ಟಿಂಗ್. ಯಾಕೆ ಅಂದ್ರೆ ನಿಮ್ ಮೋದಿ ತರ ಯಾವ್ದು ಇಲ್ಲಿ AC ಇಲ್ಲ. ಓಕೆ, AC ಇದ್ರು ಉಪಯೋಗಿಸಲ್ಲ. ಯಾಕೆ ಅಂತಂದ್ರೆ ಅನ್ಕಂಫರ್ಟಬಲ್ ಝೋನ್ ಅಲ್ಲಿ ಬೆಳೆದಂತ ವ್ಯಕ್ತಿ ನಾನು. ಒಂದು ಸಣ್ಣ ಹಳ್ಳಿಯಿಂದ ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ದೇಶದ ಪ್ರಧಾನಿಯನ್ನ, ಈ ವ್ಯವಸ್ಥೆಯನ್ನ, ಪೊಲೀಸ್ ಅವ್ರನ್ನ ಇಟ್ಟಾಡಿಸ್ತೀನಿ. ಐ ಆಮ್ ಎ ಸ್ಮಾಲ್ ಅಡ್ವೊಕೇಟ್. ಒಬ್ಬ ಸಣ್ಣ ಅಡ್ವೊಕೇಟ್. ಒಂದು ಬ್ಯಾಕ್ ಗ್ರೌಂಡ್ ಇಂದ ಇವತ್ತು ನಾನೇ ದೊಡ್ಡ ಬ್ಯಾಕ್ ಗ್ರೌಂಡ್. ಮೋದಿ ತರ 15 ದಿವಸ ಟ್ರಿಪ್ ಹಾಕೊಂಡು ಅಣಬೆ ತಿನ್ಕೊಂಡು 10 ಲಕ್ಷ ರೂಪಾಯಿ ಸೂಟ್ ಹಾಕೊಂಡಲ್ಲ ಕಣಲೆ ನಾವು ಜೀವನ ಮಾಡೋದು. ಅನ್ಕಂಫರ್ಟಬಲ್ ಝೋನ್ ಅಲ್ಲಿ ಬೆಳ್ಕೊಂಬಂದಂತ ವ್ಯಕ್ತಿಗಳು ಇವತ್ತು ಬೀದಿನಲ್ಲೂ ನಾವು ಬೆಳೆಯಕ್ಕೆ ಸಿದ್ಧ, ಮನೆಯಲ್ಲೂ ನಾವು ಬೆಳೆಯಕ್ಕೆ ಸಿದ್ಧ. ಪ್ರಶ್ನೆ ಏನಪ್ಪಾ ಅಂತಂದ್ರೆ 2 ಡೆವಲಪ್ಮೆಂಟ್ ಆಗಿದೆ. ಒಂದು, ಮೋದಿ ಲೈವ್ ಬರ್ತಾರೆ, ನಾವು ಯಾರನ್ನೋ ಬಕ್ಷಿಸಲ್ಲ ಅಂತ. ನಿನ್ನ ಮೇಲೆ ನಿನ್ನ ಮೇಲೆ ಆರೋಪ ಇರೋದು. ದ ಚಾರ್ಜಸ್ ಈಸ್ ಅಗೇನ್ಸ್ಟ್ ಮೋದಿ ಅಂಡ್ ಮೋದಿ ಗವರ್ಮೆಂಟ್. shameless Modi, you ran away from parliament. 20ನೇ ತಾರೀಕು ಪಲಾಯನ ಮಾಡೋ ಅಂತ ವ್ಯಕ್ತಿ ನೆನ್ನೆ ಮಧ್ಯರಾತ್ರಿ ಕಳ್ಳಂತರ ಅಲ್ಲರಿ ಮಾಧ್ಯಮ ಕರೆದ್ರೆ ಓಡ್ ಬರ್ತಾರೆ. ಆಲ್ ಇಂಡಿಯಾ ರೇಡಿಯೋ ಕೈಯಲ್ಲಿ ಸ್ಟೇಟ್ಮೆಂಟ್ ಹಾಕ್ಸೋದು, ನಾವು ಯಾರನ್ನು ಬಿಡಲ್ಲ ಅಂತ. ಯಾಕೆ? ಮಾಧ್ಯಮನ ಕರೆದು ಮಾತಾಡು. ಯಾಕೆ? ಏನ್ ಪ್ರಾಬ್ಲಮ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ದ ಪ್ರಾಬ್ಲಮ್ ಇಸ್ you are the problem, Mr. Modi. You are the problem to this country. That's what the generation is telling you. Resign. ರಾಜೀನಾಮೆ ಕೊಟ್ಟು ಹೋಗ್ರಿ. ನಿಮ್ಮ ಕೈಯಲ್ಲಿ ಏನು ಕಂಟ್ರೋಲ್ ಮಾಡಕ್ಕಾಗಲ್ಲ. ಕೊನೆಗೆ ಕ್ವಶನ್ ಪೇಪರ್ಗಳು ಕೂಡ ಮಾರಾಟ ನಿಮ್ಮ ಸರ್ಕಾರದಲ್ಲಿ ಆಗ್ಬಿಟ್ಟಿದೆ. ಕ್ವಶನ್ ಪೇಪರ್ ಮಾರಾಟ ಆಗಿದೆ. ಬರ್ತದಪ್ಪ, ಸ್ವೆಟ್ಟಿಂಗ್ ಬರ್ತದೆ. ಕಾರಣ ಯಾಕೆ ಅಂತಂದ್ರೆ ಕಷ್ಟಪಟ್ಟು ಬೆಳ್ಕೊಂಬಂದಂತ ಮಕ್ಕಳು ಬುಕ್ಕನ್ನೇ ಜೀವನ ಅಂತ ಹೇಳ್ಕೊಟ್ಟು 10ನೇ ಕ್ಲಾಸಲ್ಲಿ ಹೇಳ್ತೀವಿ ಟರ್ನಿಂಗ್ ಪಾಯಿಂಟ್ ಚೆನ್ನಾಗಿ ಓದ್ಕೊಳ್ಳಿ. 2nd PUC ಹೇಳ್ತೀವಿ ಬುಕ್ಕೆ ನಿನ್ ಜೀವನ ಅಂತ ಹೇಳ್ತೀವಿ, ಬುಕ್ಕೆ ನಿನ್ ಬದುಕು ಅಂತ ಹೇಳ್ತೀವಿ. ಈ ದೇಶದಲ್ಲಿ ಪ್ರಶ್ನೆ ಮಾಡ್ಬೋದು ಅಂತ ಯಾವ ಪುಟ್ಗೋಸಿನೂ ಪ್ರಶ್ನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೇಳಕ್ ಯಾರೂ ಇಲ್ಲ. ಇಲ್ಲಿ ಸರ್ಕಾರ ಕೇಳಲ್ಲ, ನ್ಯಾಯಾಲಯಗಳ ಬಳಿ ಸಮಯ ಇಲ್ಲ. ವೇರ್ ಶುಡ್ ಎನಿಬಡಿ ಕ್ವಶನ್? ಈ ದೇಶ ಅರಾಜಕತೆಗೆ ಬಂದಿದೆ. ಮಧ್ಯರಾತ್ರಿ 2 ಕಾಂಪ್ರಮೈಸ್.
ಟ್ರೈ ಮಾಡ್ತಾನೆ ಮೋದಿಗೆ ಆ ಜಾಗದಲ್ಲಿ ಕೂತ್ಕೊಬೇಕು, ಮೋದಿಗೆ ಆತನ ಬಿಜೆಪಿ ಆಡಳಿತ ಇಡೀ ದೇಶ ತುಂಬಾ ಇರಬೇಕು. 22 ರಾಜ್ಯಗಳಲ್ಲಿ ಬಿಜೆಪಿ ಇದೆ, ಇದೇ ಅವರ ಸಾಧನೆ. ಅದರ ಜೊತೆ ನಮಗ್ ರೋದನೆ ಏನು ಅಂತಂದ್ರೆ, ಈ ದೇಶದಲ್ಲಿ ಸಾಲ 217 ಲಕ್ಷ ಕೋಟಿ ಸಾಲ, ಆ ದೇಶದ ಆಸ್ತಿಗಳನ್ನ ಮಾರಾಟ, ತಿಂಗಳಲ್ಲಿ 15 ದಿವಸ ಟ್ರಿಪ್ಪು, ಒಂದು ದಿವಸ ಮಾಧ್ಯಮದ ಮುಂದೆ ಬಂದು ಮಾತಾಡೋ ಯೋಗ್ಯತೆ ಇಲ್ಲ. ಈ ದೇಶದ ಪ್ರಧಾನಿಗೆ ಮಾಧ್ಯಮದ ಮುಂದೆ ಬಂದು ಮಾತಾಡಕ್ಕಾಗಲ್ಲ. ಆಮೇಲೆ ಇವತ್ತು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮೋದಿ ಫಾಲೋವರ್ಸ್ ಅಂಡ್ ಮೋದಿ ಭಕ್ತರಿಗೆ ಒಂದು ಪ್ರಶ್ನೆ. ಇಷ್ಟು ದಿನ ಸೋನುಂಗ್ ವಾಚುಕ್ ಚೈನಾ ಏಜೆಂಟು, ಪಾಕಿಸ್ತಾನಿ ಏಜೆಂಟು, ಅವನು ಈ ದೇಶದ್ರೋಹಿ ಅಲ್ವಾ? ಆ ದೇಶದ್ರೋಹಿ ಹತ್ರ ನಡ್ಡಾನ ಹೆಂಗೋ ಕಳ್ಸಿದ್ರೆ, ಬಿಜೆಪಿ ನಡ್ಡಾ ಹೆಂಗೋದ ಅಲ್ಲಿಗೆ? ಬಿಜೆಪಿ ನಡ್ಡಾ ಉಪವಾಸವನ್ನ ಬ್ರೇಕ್ ಮಾಡಿಸಿದಾನೆ. ಹಾಗಾದ್ರೆ ಇವಾಗ ಸೋನುಂಗ್ ವಾಚು ದೇಶಭಕ್ತ. ಇಷ್ಟು ದಿನ ದೇಶದ್ರೋಹಿ ಆದಂತ ಸೋನುಂಗ್ ವಾಚುಕನ್ನ ಇವತ್ತು ದೇಶಭಕ್ತನಾಗಿ ಪರಿವರ್ತನೆ ಮಾಡಿರೋದು ಇದೇ ಬಿಜೆಪಿ ನಡ್ಡಾ, ಇದೇ ಬಿಜೆಪಿ ನರೇಂದ್ರ ಮೋದಿ ಅವರು. ಮಿಸ್ಟರ್ ನರೇಂದ್ರ ಮೋದಿ, ದ ಪ್ರೊಟೆಸ್ಟ್ ವಿಲ್ ನಾಟ್ ಸ್ಟಾಪ್. ನೀವು ಸೋನುಂಗ್ ವಾಚುಕ್ ಜೊತೆ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬಹುದು, ಓಕೆ? ಆದರೆ ಈ ದೇಶದಲ್ಲಿ ಪ್ರೊಟೆಸ್ಟ್ ನ್ಯಾಯ ಸಿಕ್ಕದಾಗೆ ನಿಲ್ಲೋದು. ಒಬ್ಬ ಸೋನುಂಗ್ ವಾಚುಕ್ ಶುರು ಮಾಡಕ್ಕೆ, ನಾನು ಸೋನುಂಗ್ ವಾಚುಕ್ ಬಗ್ಗೆ ಗೌರವ ಇದೆ. ಸೋನುಂಗ್ ವಾಚುಕರು ತಮ್ಮ ಪ್ರತಿಭಟನೆಯನ್ನ, ಸತ್ಯಾಗ್ರಹವನ್ನ ಜನರ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ ಶುರು ಮಾಡಿದ್ರು. ಕಾಂಪ್ರಮೈಸ್ ಮಾಡ್ಕೊಂಡು ಎಂಡ್ ಮಾಡಿದ್ದು ಬಿಜೆಪಿ ನಡ್ಡಾ ಜೊತೆ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾವ ಜನರ ಮಧ್ಯೆ ನೀವು ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರು, ಅದೇ ಉಪವಾಸನ ಕೊನೆ ಮಾಡಬೇಕು ಅಂತಿದ್ರೆ ಆ ಜನರನ್ನ ಕೇಳಬೇಕಾಗಿತ್ತು. ಆ ಒದೆ ತಿಂದಂತ ವಿದ್ಯಾರ್ಥಿಗಳನ್ನ ಕೇಳಬೇಕಾಗಿತ್ತು. ನಿಮ್ಗೆಲ್ಲ ಒದೆ ಬಿದ್ದಿದೆ, ನಿಮ್ಮ ಮೇಲೆಲ್ಲ FIR ಹಾಕಿದ್ದಾರೆ, ನೀವೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಒದೆ ತಿಂದಿದ್ದೀರಾ, ಲಾಠಿ ಚಾರ್ಜ್ ಆಗಿದೆ, ಟಿಯರ್ ಗ್ಯಾಸ್ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ಆಗಿದೆ, ನಾನು ಕಾಂಪ್ರಮೈಸ್ ಮಾಡ್ಕೊಳ್ಬಹುದಾ ಅಂತ ಒಂದು ಮಾತು ಕೇಳಿ ಈ ಸೋನುಂಗ್ ವಾಚುಕ್ ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ನಮ್ಗೆ ಅಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡ್ರು. ಬಿಕಾಸ್ ಈ ಹೋರಾಟ ಒಬ್ಬ ಸೋನುಂಗ್ ವಾಚುಕ್ ಮೇಲೆ ಇಲ್ಲ, ಇದು ಆಲ್ರೆಡಿ ಬೆಂಕಿಯಾಗಿ ಉರಿತಾ ಇದೆ, ಇಡೀ ದೇಶದಲ್ಲಿ ಬೆಂಕಿಯಾಗಿ ಉರಿತಾ ಇದೆ. ಈ ಬಿಜೆಪಿ ಮೋದಿಯ ದುರಾಡಳಿತಕ್ಕೆ ತಕ್ಕ ಪಾಠ ಕಲಿಸ್ಲಿಕ್ಕೆ ಈ ದೇಶದ ಮಕ್ಕಳು, ಈ ದೇಶದ ವಿದ್ಯಾರ್ಥಿಗಳು, ಈ ದೇಶವನ್ನ ಇಷ್ಟಪಡುವಂತ ಇವತ್ತಿನ ಯುವ ಜನತೆ ಬೀದಿಗಳಲ್ಲಿದ್ದಾರೆ. ಮೋದಿ, ಇಫ್ ಯು ಕ್ಯಾನ್ ಕಂಟ್ರೋಲ್ ದೆಮ್, ದಮ್ಮು ತಾಕತ್ತಿದ್ರೆ ಆ ಹುಡುಗರನ್ನ ಕಂಟ್ರೋಲ್ ಮಾಡಿ. ಏನು ಹೋಮ್ ಮಿನಿಸ್ಟ್ರು RAF ಕರ್ಸಿ ಅವ್ರಗಳ ಕೈಯಲ್ಲಿ ಏನೋ ರೋದನೆ ಕೊಡ್ಸಾರ, ಆ ಮಕ್ಕಳು ಅದನ್ನು ತಗೊಂತಾ ಇದಾರೆ. ನಿನ್ನೆ ಬಿಹಾರಲ್ಲಿ ವಾಟರ್ ಕ್ಯಾನನ್ ಬಿಟ್ರೆ ರೈನ್ ಡ್ಯಾನ್ಸ್ ತರ ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರತಿರೋಧವನ್ನ ಆ ವಿದ್ಯಾರ್ಥಿಗಳು ಎಂಜಾಯ್ ಮಾಡಿ ಇವತ್ತು ನಿಮಗೆ ಬುದ್ಧಿ ಕಲಿಸ್ತಾ ಇದ್ದಾರೆ. ಇವತ್ತು ನಿಮಗೆ ಬುದ್ಧಿ ಕಲಿಸಕ್ಕೆ ಯಾವ ವಿರೋಧ ಪಕ್ಷದ ನಾಯಕನೂ ಬೇಡ, ಯಾವ ಅರವಿಂದ್ ಕೇಜ್ರಿವಾಲನೂ ಬೇಡ. ಈ ಬೀದಿನಲ್ಲಿ ಒಳ್ಳೆ ಬಸವಂತರ ಹುಡುಗರು ನಿಂತವ್ರಲ್ಲ, ಹೆಣ್ಮಕ್ಳು ನಿಂತವ್ರಲ್ಲ, ದೇ ವಿಲ್ ಟೀಚ್ ದಿಸ್ ಗವರ್ಮೆಂಟ್ ಎ ಲೆಸನ್. ಮಿಸ್ಟರ್ ಮೋದಿ, ಯು ಮೆಸ್ಡ್ ವಿತ್ ಎ ರಾಂಗ್ ಜನರೇಷನ್. ಇವತ್ತು ನಿಮ್ಮನ್ನ ತಡ್ಕೊಳೋ ಅಂತ ಜನರೇಷನ್ ಅಲ್ಲ ಬೀದಿಗಳಲ್ಲಿ ಇರೋದು. ನಿಮ್ಮ ವಿರೋಧವನ್ನ ಯಾವ ಮಟ್ಟಕ್ಕೆ ಬೇಕಾದ್ರೆ ಪ್ರತಿರೋಧಿಸ್ತಾರೆ. ಆಮೇಲೆ ಕಮಿಂಗ್ ಟು ಸ್ಟ್ರೈಟ್, ನಮ್ಮ ರಾಜ್ಯದಲ್ಲಿ ಇಬ್ಬರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಬಿಜೆಪಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಮೈಸೂರಿನ ಮಾಜಿ MP ಪ್ರತಾಪ್ ಸಿಂಹ, ಮೋದಿ ಯಾರಿಗೂ ಬಗ್ಗಲ್ಲ. ಆಯ್ತು ಗುರು, ಮಾಜಿ ಪ್ರತಾಪ್ ಸಿಂಹ, ನಾ ಮುಂಚೆ ಆಗಿದ್ರೆ ಬೇರೆ ರೀತಿ ಮಾತಾಡ್ತಾ ಇದ್ದೆ. ಈಗ ನಾವು ಕೂಡ ಸ್ವಲ್ಪ ಈ ರಾಜಕೀಯಕ್ಕೆ ಬಂದು ಮೆಚುರಿಟಿ ತಗೊಂಡು, ಪ್ರತಾಪ್ ಸಿಂಹ, ಮೋದಿ ಯಾರಿಗೂ ಬಗ್ಗಲ್ಲ ತಾನೆ, ಕರೆಕ್ಟಾ? ಪ್ರತಾಪ್ ಸಿಂಹ ಮಾಜಿ MP ಅಲ್ವೋ? ಮೋದಿ ಯಾರಿಗೂ ಬಗ್ಗಲ್ಲ ಅಂತ ಆ ಜಂತರ್ ಮಂತರ್ಗೆ ಒಂದ್ ರೌಂಡ್ ಹೋಗೋ. ಮಾಜಿ MP ಪ್ರತಾಪ್ ಸಿಂಹ ಒಂದ್ ರೌಂಡ್ ಜಂತರ್ ಮಂತರ್ಗೆ ಹೋಗಿ ಈ ಡೈಲಾಗ್ ಹೊಡೆದ್ರೆ ಅಲ್ಲಿ ನಿನಗೆ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರೆ ಆ ಹುಡುಗರು. ಈ ರಾಜ್ಯದ ಮಾಜಿ MP ಪ್ರತಾಪ್ ಸಿಂಹ ಹೇಳ್ತಾನೆ ಮೋದಿ ಬಗ್ಗಲ್ಲ ಅಂತ. ಮತ್ತೆ ಮೋದಿ ಯಾಕ ಓಡೋಗಿದ್ದು? ಮಧ್ಯಾಹ್ನ 12 ಗಂಟೆಗೆ ಪಾರ್ಲಿಮೆಂಟ್ ಕ್ಲೋಸ್ ಮಾಡ್ಕೊಂಡು 20ನೇ ತಾರೀಕು ಮೋದಿ ಯಾಕ ಓಡೋಗಿದ್ದು? ಪ್ರತಾಪ್ ಸಿಂಹ, ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ಟಿಕೆಟ್ ಕೊಡ್ತಾರೆ ಅಂತನಾ? ಬರೋ ಸತಿ ಟಿಕೆಟ್ ಕೊಡ್ಬೋದು. ಎಷ್ಟು ಬಕೆಟ್ ಹಿಡಿಬೇಕು ಬಕೆಟ್? ಯಾಕೆ ಮಕ್ಕಳು ಮರಿ ಇಲ್ವಾ ನಿನ್ಗೆ? ಪ್ರತಾಪ್ ಸಿಂಹ, ನಿನ್ಗೇನ್ ಮಕ್ಕಳು ಮರಿ ಇಲ್ವೇನಪ್ಪ ನಿನಗೆ? ನಿನಗೆ ಮಕ್ಕಳು ಮರಿ ಇಲ್ವಾ? ಏನು ಮೋದಿ ಯಾರಿಗೂ ಹೆದರಲ್ಲ? ಮೋದಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿರೋದು ನಾವು, ಈ ದೇಶದ ಜನ ವೋಟ್ ಹಾಕಿ ಕೊಟ್ಟಿರೋದು ನಾವು, ನಮ್ ದುಡ್ಡಲ್ಲಿ ಬಿಜೆಪಿ ಸರ್ಕಾರ ನಡೀತಾ ಇರೋದು. ನಿಮ್ಮ ಆಸ್ತಿಯಿಂದ ಮತ್ತೆ ಬಿಜೆಪಿ ಮೋದಿ ಯಾವ್ದು ಆಸ್ತಿ ಮಾಡ್ಕೊಂಡ್ಬಂದು ದೇಶ ನಡೆಸ್ತಾ ಇಲ್ಲ. ನಾವು ಕಟ್ಟಿರೋ ಟ್ಯಾಕ್ಸ್
ಯಾಕೆ ಎದುರ್ಕೊಂಡಿಲ್ಲ ಅಂದ್ರೆ ಓಡೋಗಿದ್ಯಾಕೆ? ಪಾರ್ಲಿಮೆಂಟ್ ಇಂದ ಓಡೋಗಿದ್ಯಾಕೆ ಮೋದಿ? ಪ್ರತಾಪ್ ಸಿಂಹ ಕನ್ನಡಪ್ರಭ ಮಾಧ್ಯಮಗಳ ಮುಂದೆ ಇರೋ ತರ ಡೈಲಾಗ್ ಹೊಡೆಯೋದಲ್ಲ. ನಿನಗೆ ದಮ್ಮು ತಾಕತ್ತಿದ್ರೆ ಹೋಗಲ್ಲಿ ಜಂತರ್ ಮಂತರ್ಗೆ ಹೋಗಿ ನಮ್ ಮೋದಿ ಎದ್ರಿಲ್ಲ ಅಂತ ಒಂದೇ ಒಂದು ಡೈಲಾಗ್ ಹೊಡಿ, ನಿನಗೆ ಸ್ಪಾಟ್ ಅಲ್ಲಿ ಬಹುಮಾನ ಕೊಟ್ಟು ಕಳಿಸ್ತಾರೆ ಹುಡುಗರು. ನಾವಲ್ಲ ಕಣ. ಪ್ರತಾಪ್ ಸಿಂಹ ಹುಚ್ಚುಚ್ಚುವಾಗಿ ಮಾಧ್ಯಮಗಳನ್ನ ಕೊಂಡ್ಕೊಂಡು ಬಳಸ್ಕೊಂಡು ಸಮಾಜವನ್ನ ದಿಕ್ತಪ್ಸುವಂತ ಕೆಲಸ ನಾವ್ ಯಾರೂ ಮಾಡ್ತಾ ಇಲ್ಲ. ನಾವೆಲ್ಲ ದೇಶ ಪ್ರೇಮಿಗಳು. ಯಾಕೆ ಅಂತಂದ್ರೆ ನಾವು ನಮ್ ದುಡ್ಡಲ್ಲಿ ನಮ್ ಸಂಪಾದನೆಯಲ್ಲಿ ಬದುಕ್ತಾ ಇದ್ದೀವಿ. ದೇಶದ ಜನರನ್ನು ಓಟ್ ತಗೊಂಡು ದೇಶವನ್ನ ನಾಶ ಮಾಡಿದಂಥದ್ದು ಬಿಜೆಪಿ, ಸಾಲ ಮಾಡಿರೋದು ಬಿಜೆಪಿ, ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿರೋದು ಬಿಜೆಪಿ. ಇವತ್ತು ಕ್ವಶನ್ ಪೇಪರ್ಗಳು ಲೀಕ್ ಆಗ್ತಾ ಇದ್ರೆ ಅದರ ಮಾರಾಟ ಸಹ ನಿಮ್ಮ ಆಡಳಿತಲಾಗ್ತಾ ಇದೆ. ಯಾಕೆ ನಿನ್ಗೆ ಮಕ್ಕಳು ಮರಿ ಏನಿಲ್ವೇನೋ ಪ್ರತಾಪ್ ಸಿಂಹ? ಯಾರಿಗೂ ನಿನ್ ಮಕ್ಕಳು ಮರಿ ಏನಿಲ್ವಾ? ಎರಡನೇದಾಗಿ ನಮ್ಮ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ 100 ಕೋಟಿ ದುಡ್ಡು ಆ ಪ್ರೊಟೆಸ್ಟ್ ಮಾಡ್ತಾ ಇರೋರಿಗೆ ಊಟ ಇಲ್ಲಿಂದ ಬರ್ತಾ ಇದೆ ಅಂತ. ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತ ಒಡಕಲ್ ಆರ್ ಅಶೋಕ್, ಸಾಮ್ರಾಟ್ ಅಶೋಕ್ ಅವರೇ, ದುಡ್ಡೆಲ್ಲಿಂದ ಬರ್ತದ? ನಿಮಗೆ ದುಡ್ಡೆಲ್ಲಿಂದ ಬರ್ತದ್ರಿ ಅಶೋಕ್? ನಿಮಗೆ ದುಡ್ಡೆಲ್ಲಿಂದ ಬರ್ತದೆ? ನಿಮ್ ಪಕ್ಷಕ್ಕೆ 8,000 ಕೋಟಿ 10,000 ಕೋಟಿ ದೇಣಿಗೆ ಕೊಟ್ಟವರಲ್ಲ, ಅವರೇ ನಮಗೂ ಕೊಡ್ತಾ ಇರೋದು. ಈ ಪ್ರೊಟೆಸ್ಟ್ಗೆ ದುಡ್ಡೆಲ್ಲಿಂದ ಬರ್ತಾ ಇದೆ? 100 ಕೋಟಿ ಊಟ ಯಾರು ಕೊಡ್ತಾವ್ರಂತ ರಾಹುಲ್ ಗಾಂಧಿನ ಕೇಳ್ಬೇಡ. ರಾಹುಲ್ ಗಾಂಧಿಗೂ ಇದಕ್ಕೆ ಯಾವ್ದು ಸಂಬಂಧನೇ ಇಲ್ಲ. ನೀವು ನಿನಗೆ ದಮ್ಮು ತಾಕತ್ತಿದ್ರೆ ದುಡ್ಡೆಲ್ಲಿಂದ ಬರ್ತಾ ಇದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಜಂತರ್ ಮಂತರ್ಗೆ ಹೋಗಿ ಕೇಳು. ನಿನ್ಗೆ ಅಲ್ಲೇ ಸ್ಪಾಟ್ ಅಲ್ಲಿ ಉತ್ತರ ಮತ್ತೆ ಬಹುಮಾನ ಎರಡೂ ಕೊಟ್ಟು ಕಳಿಸ್ತಾರೆ. ರೀ ಅಶೋಕ್, ಈ ದೇಶಕ್ಕೆ ಓಟ್ ಹಾಕ್ದವ್ರು ನಾವು. ಈ ಮೋದಿ ಸರ್ಕಾರನ ಅಧಿಕಾರಕ್ಕೆ ತಂದವ್ರು ಇದಾರ ದೇಶದ ಜನತೆ. ನಿಮ್ ಮೋದಿಗೆ ಫ್ಲೈಟ್ ಅಲ್ಲಿ ಓಡಾಡಕ್ಕೆ ಟ್ಯಾಕ್ಸ್ ಕಟ್ಟೋದು ನಾವು. ನಿಮ್ ಮೋದಿ ಹಾಕೋಂತ ಬಟ್ಟೆ, ಯೂಸ್ ಮಾಡೋಂತ ಸೆಕ್ಯೂರಿಟಿ, ಆಮೇಲೆ ಈ ದೇಶ ನಡೀತಾ ಇರೋದಕ್ಕೆ ಫಂಡಿಂಗ್ ಮಾಡ್ತಾ ಇರೋದು ಇದೇ ದೇಶದ ಜನರು. ಯಾವ ದೇಶದ ಜನರು ಮೋದಿಗೆ ಕರೋನಾದಲ್ಲಿ PM ಕೇರ್ಸ್ ಫಂಡ್ ಕೊಟ್ಟು, ಯಾವ ಮೋದಿ ಬಿಜೆಪಿಗೆ 8,000 ಕೋಟಿ 6,000 ಕೋಟಿ ಫಂಡ್ ಕೊಡಕ್ಕೆ ಕೆಪಾಸಿಟಿ ಇದೋ ಅವರೇ ಈ ಹೋರಾಟಕ್ಕೂ ಫಂಡಿಂಗ್ ಮಾಡ್ತಾ ಇರೋದು. ಯಾಕೆ? ನಿನಗೆ ಯಾಕೆ ಹೊಟ್ಟೆವ್ರಿ? ನಿನಗೆ ಯಾಕಪ್ಪ ಹೊಟ್ಟೆವ್ರಿ? ನಿನಗೆ ಯಾಕೆ ಹೊಟ್ಟೆವ್ರಿ? ಯಾರೇ ಫಂಡ್ ಮಾಡ್ಲಿ ಬಿಡು. ಏನಿವಾಗ ಭವಿಷ್ಯವನ್ನ ಹಾಳು ಮಾಡಿಟ್ಟಿದ್ರಲ್ಲ ನೀವು. ಇದಕ್ಕೆ ಯಾರು ಬೇಕಾದ್ರೆ ಫಂಡ್ ಮಾಡ್ಲಿ. ಒಳ್ಳೆ ಕೆಲ್ಸಕ್ಕೆ ಕೆಟ್ಟದನ್ನ ನಾಶ ಮಾಡಕ್ಕೆ ಯಾರು ಬೇಕಾದ್ರೆ ಫಂಡ್ ಮಾಡ್ಲಿ ಬಿಡು. ಹಿಂದೆ ನಾವು ದೇವಸ್ಥಾನಗಳನ್ನ ಕಟ್ತಾ ಇದ್ರಿ, ಮೊಘಲರು ಬಂದು ಲೂಟಿ ಮಾಡ್ಕೊಂತ ಇದ್ರು. ಇವತ್ತು ನಾವೇ ದೇವಸ್ಥಾನ ಕಟ್ಟಿ ನಾವೇ ಲೂಟಿ ಮಾಡೋ ಅಂತ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತ್ಕೊಂಡಿದ್ದೀವಿ. ಮಿಸ್ಟರ್ ಅಶೋಕ್, ರಾಹುಲ್ ಗಾಂಧಿ ಏನೋ ಕೇಳ್ತೀಯಾ? ರಾಹುಲ್ ಗಾಂಧಿಗೂ ಇದಕ್ಕೆ ಏನ್ ಸಂಬಂಧ? ರಾಹುಲ್ ಗಾಂಧಿ 25 ದಿನ ಪ್ರೊಟೆಸ್ಟ್ ನಡಿಬೇಕಾದ್ರೆ ಯಾವ್ದೋ ದೇಶದಲ್ಲಿ ಆರಾಮಾಗಿ ಮಲ್ಕೊಂಡಿದ್ರು. ನಿಮ್ಮ ಮೋದಿ ಮನೆ ಮುಂದೆ ಬಂದು ಪಾರ್ಲಿಮೆಂಟ್ ಅಲ್ಲಿ ಒದೆ ತಿಂದಿದ್ದ ದಿವಸ ಅಡ್ಡಡ್ಡ ಮಲ್ಕೊಂಡಂತಪ್ಪ ರಾಹುಲ್ ಗಾಂಧಿನ ಏನ್ ಕೇಳ್ತೀಯಾ? ಕೇಳು. ನಿನ್ಗೆ ದಮ್ಮು ತಾಕತ್ತಿದ್ರೆ ಅಶೋಕ್, ವಿರೋಧ ಪಕ್ಷದ ನಾಯಕ, ಅಲ್ಲಿ ಜಂತರ್ ಮಂತರ್ಗೆ ಹೋಗು. ನಿನ್ಗೇನ್ ದುಡ್ಡಿಗೇನ್ ಕಡಿಮೆ ಏನಿಲ್ಲ. ಯಾವ ಲಾಟ್ ಆಫ್ ಮನಿ. ಗೊಟ್ಟು ಜಂತರ್ ಮಂತರ್ ಕೇಳಿ ಅಲ್ಲಿ ಊಟ ಯಾರು ಕೊಡ್ತಾ ಇದಾರೆ, ಫಂಡಿಂಗ್ ಯಾರು ಮಾಡ್ತಾ ಇದಾರೆ ಅಂತ. ಖಂಡಿತವಾಗಿ ಆ ಹುಡುಗರು ಇವತ್ತಿನ ಹೋರಾಟ ಗರ್ಭಾಲ್ಗೆ ಇಲ್ಲ ಅಂದ್ರೆ ಸ್ವತಂತ್ರ ಉದ್ಯಾನವನದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ಅಲ್ಲಿ ಬಂದು ಅವ್ರನ್ನ ಪ್ರಶ್ನೆ ಮಾಡು, ಫಂಡಿಂಗ್ ಯಾರು ಮಾಡ್ತಾ ಇದಾರೆ ಅಂತ. ರಾಹುಲ್ ಗಾಂಧಿನ ಯಾಕೆ ಕೇಳ್ತೀಯಾ? ಇರ್ಲಾರ್ದಿರ ಒಬ್ರಿಗೊಬ್ರು ಇರು ಬಿಟ್ಕೊಂಡು ಈ ಹೋರಾಟವನ್ನ ದಿಕ್ಕು ತಪ್ಪಿಸ್ಬೇಕು ಅಂತ ಬಿಜೆಪಿಯವರು ಎಷ್ಟು ಕಾಯ್ತಾ ಇದ್ರು, ಅದರ ಲಾಭವನ್ನ ತಗೊಳಕ್ಕೆ ಇವನ್ ಕಾಂಗ್ರೆಸ್ ಕೂಡ ತಕ್ಕ ಮಟ್ಟಿಗೆ ಪ್ರಯತ್ನ ಬಿದ್ದಿದೆ. ಬಟ್ ಇದು ರಾಜಕೀಯ ಹೋರಾಟ ಅಲ್ಲ. ನಿಮ್ಮ ಹೊಲಸು ಹೋರಾಟವನ್ನ ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಖಂಡಿತವಾಗಿ ತರಬೇಡಿ. ಮಧ್ಯರಾತ್ರಿಯಲ್ಲಿ ಪ್ರೈಮ್ ಮಿನಿಸ್ಟ್ರು ಲೈವ್ ಬರ್ತಾರೆ. ಮಧ್ಯರಾತ್ರಿಯಲ್ಲಿ ಒಬ್ಬ ಹೋರಾಟಗಾರ, ಚೈನಾ ಏಜೆಂಟ್, ನಾವು ಹೋರಾಟಗಾರ ಅಂತ ಇದ್ರೆ ಇವರು ಚೈನಾ ಏಜೆಂಟ್ ಅಂತ ಇದ್ರು. ಚೈನಾ ಏಜೆಂಟ್ ಸೋನು ವಾಕ್ಚುಕ್ಕನ್ನ ಇದೇ ಬಿಜೆಪಿ ನಡ್ಡಾ ಹೋಗಿ ಕಾಂಪ್ರಮೈಸ್ ಮಾಡ್ಕೊಂತಾನೆ. ಈಗ ಹೇಳಿ, ಹಾಗಾದ್ರೆ ಸೋನು ವಾಕ್ಚುಕ್ ಕಾಂಪ್ರಮೈಸ್ ಆದ್ಮೇಲೆ ಚೈನಾ ಏಜೆಂಟಾ ಅಥವಾ ದೇಶಭಕ್ತನ? ಒಂದಂತೂ ನಿಜ, ಈ ಹೋರಾಟ ದೆಹಲಿಗೆ ಸೀಮಿತವಾಗಿಲ್ಲ. ದೇಶದ ವ್ಯಾಪ್ತಿಯಲ್ಲಿ ಬಿಜೆಪಿಯ ದುರಾಡಳಿತ, ಬಿಜೆಪಿಯ ಅರಾಜಕತೆ ದೊಡ್ಡ ಮಟ್ಟಕ್ಕೆ ಹರಡೋಗಿದೆ. ಇಡೀ ಪ್ರಪಂಚದ ಮಾಧ್ಯಮಗಳು ಇಲ್ಲಿ ನಡೀತಾ ಇರುವಂತ ಅನ್ಯಾಯವನ್ನ, ಪೊಲೀಸ್ ಬ್ರುಟಾಲಿಟಿಯನ್ನ, ನಿಶಸ್ತ್ರವಾಗಿ ಶಸ್ತ್ರನೇ ಇಲ್ಲದಿರೋ ಭಗತ್ ಸಿಂಗ್, ಅಂಬೇಡ್ಕರ್, ಗಾಂಧಿ, ನಮ್ಮ ದೇಶದ ಫ್ಲಾಗ್ ಅನ್ನ ಇಟ್ಕೊಂಡು ಮತ್ತೆ ನಮ್ಮ ರಾಷ್ಟ್ರ ಗೀತೆಯನ್ನ ಹೇಳ್ಕೊಂಡು ಹೋರಾಟ ಮಾಡ್ತಾ ಇರೋರು, ಧ್ವನಿ ಎತ್ತಾ ಇರುವಂತ ವಿದ್ಯಾರ್ಥಿಗಳ ವಿರುದ್ಧ ಈ ಇವ್ರ ಮೊಡಕಲ್ಲ ಈ ಬಿಜೆಪಿಯ ಅಮಿತ್ ಶಾ
ಗೋಧ್ರಾದಲ್ಲಿ ಏನ್ ಮಾಡಿದ್ರು ಗೊತ್ತಿಲ್ಲ ನಮಗೆ. ಆ ಗೋಧ್ರಾ ಚಾರ್ಜಸ್ ಏನಿದೆ ಎಷ್ಟೇ ಮಾಡಿಬಿಟ್ರೆ ಆ ದೆಹಲಿನಲ್ಲಿ ಆ ಮಿಲಿಟರಿ RAF ಪ್ಯಾರಾಮಿಲಿಟರಿ ಫೋರ್ಸ್ಗಳು ಆ ಪೊಲೀಸವ್ರನ್ನ ಬಳಸಿ ಮಾಡಬಾರ್ದ ಕೆಲಸವನ್ನ ಮಕ್ಕಳ ಜೊತೆ ಮಾಡ್ತಾ ಇದ್ದಾರೆ. ಅದೆಲ್ಲ ರೆಕಾರ್ಡ್ ಆಗ್ತಾ ಇದೆ. ನೀವುಗಳು ಛತ್ರಿ ಅಂದ್ರೆ ಆ ಹುಡುಗರು ಕೂಡ ನಿಮ್ಮನ್ನ ಮೀರಿಸ್ತಾರೆ ಟೆಕ್ನಾಲಜಿನಲ್ಲಿ. ಇವತ್ತಿನ ಹುಡುಗರು ಪ್ರತಿಭಟನೆ ಮಾಡ್ತಾ ಇರೋದು. ಮಿಸ್ಟರ್ ಮೋದಿ, ಮಿಸ್ಟರ್ ಬಿಜೆಪಿ MP and MLAs and ಕಾರ್ಯಕರ್ತಾಸ್, ಡು ನಾಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಯೂತ್ಸ್. ಇವತ್ತಿನ ಯುವ ಜನತೆಯ ಪವರ್ ಅನ್ನ ಖಂಡಿತ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ಬಗನಿ ಗೂಟ ಇಕ್ಕೋ ಅಂತ ಎಲ್ಲಾ ಸಾಧ್ಯತೆಗಳಿದೆ. ಈಗಲೂ ಸಮಯ ಮೀರಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು. ಅಮಿತ್ ಶಾ ಆ ಹುಡುಗರ ಮೇಲೆ ಲಾಠಿ ಏಟು, ಬೂಟ್ ಏಟು, FIR, ಡಿಟೆನ್ಷನ್, ಅರೆಸ್ಟ್ ಎಲ್ಲ ಆದ ಮೇಲೆ ಈಗ ಇಷ್ಟೆಲ್ಲದಕ್ಕೂ ಕಾರಣ ಹುಡುಗರ ಮೇಲೆ ಪೊಲೀಸ್ ಮಾಡಿದ ಮಾರಣಾಂತಿಕ ಹಲ್ಲೆಗಳಿಗೆ ಅಮಿತ್ ಶಾ ಕಾರಣ. ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಈ ದೇಶದ ಪ್ರಧಾನಿ ಪಾರ್ಲಿಮೆಂಟ್ ಮುಂದೆ ಬಂದು ನೀವು ಮಾಡಿದಂತ ದುರಾಡಳಿತಕ್ಕೆ ಅಪಾಲಜಿ ಕೇಳಬೇಕು. ಸತ್ತಿರುವ 23 ಮಕ್ಕಳಿಗೆ ನ್ಯಾಯ ಸಿಗೋ ಅಂತಕ್ಕೆ ನಿಮ್ಮ ಕಾನೂನು, ನಾನು ಬೆಂಡೆತ್ತು ಬಿಡ್ತೀನಿ, ನಾನು ಬ್ರೇಕ್ ಆಗ್ಬಿಡ್ತೀನಿ, ನಾನೇನೋ ಅಲ್ಲ. ಮೋದಿ ಅವರೇ, ನಿಮ್ಮ ಮೇಲೇನೆ ಆರೋಪ ಇರೋದು. ನೀವ್ ಹೆಂಗ್ರಿ ಬ್ರೇಕ್ ಆಗ್ತೀರಾ? ನೀವು ಅಪಾಲಜಿ ಕೇಳ್ಬೇಕು ಫಸ್ಟ್, ಆಮೇಲೆ ರಾಜೀನಾಮೆ ಕೊಡಿಸ್ಬೇಕು, ಆಮೇಲೆ ಇತಿಹಾಸನ ಬ್ರೇಕ್ ಮಾಡಲ್ಲ ಅಂತ ನೀವು ರಾಜೀನಾಮೆ ಕೊಡಲ್ಲ ಅಂತ ಹಠ ಹಿಡಿದಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ನಿಮಗೆ ಪಾರ್ಲಿಮೆಂಟ್ ನುಗ್ಗಿದ್ದಕ್ಕೆ ನಿಮಗೆ ನೋವಾಗಿದೆ, ನಿಮ್ಗೆ ಈಗೋ ಹೊರಟಾಗಿ ಸ್ವಾಭಿಮಾನ. ನನ್ನ ಪಾರ್ಲಿಮೆಂಟ್, ನಿಮ್ದಲ್ಲ ಪಾರ್ಲಿಮೆಂಟ್ ರೀ, ನಮ್ ದುಡ್ಡಲ್ಲಿ ಕಟ್ಟಿರೋ ಪಾರ್ಲಿಮೆಂಟ್ ಅದು. ಇಟ್ ಈಸ್ ಅ ಪಾರ್ಲಿಮೆಂಟ್ ಬಿಲ್ಟ್ ಬೈ ಟ್ಯಾಕ್ಸ್ ಪೇಯರ್ಸ್ ಮನಿ. ದ ಪಾರ್ಲಿಮೆಂಟ್ ಬಿಲಾಂಗ್ಸ್ ಟು ಪೀಪಲ್, ನಾಟ್ ಒನ್ ಮೋದಿ ಆರ್ ಬಿಜೆಪಿ. ಈ ಒಂದು ಪಾರ್ಲಿಮೆಂಟ್ ಬಿಜೆಪಿ ಆಸ್ತಿ ಅಲ್ಲ. ಇದನ್ನ ಇಟ್ಕೊಂಡು ನೀವು ಉಚ್ಚಾಟವನ್ನ ಮಾಡುವ ಅವಶ್ಯಕತೆ. ನಮ್ ದುಡ್ಡಲ್ಲಿ ಕಟ್ಟಿರೋದು. ಬಿಜೆಪಿ ಪ್ರಧಾನಿಯವರು, ಬಿಜೆಪಿ MPಗಳು, ಬಿಜೆಪಿ MLAಗಳು ತಮ್ಮ ಆಸ್ತಿನ ಮಾರಾಟ ಮಾಡಿ ನಮ್ಮ ಪಾರ್ಲಿಮೆಂಟ್ ಕಟ್ಟಿಲ್ಲ. ಈ ದೇಶದ ಪಾರ್ಲಿಮೆಂಟ್ಗೆ ಏನು ರೆಸ್ಪೆಕ್ಟ್ ಕೊಡ್ಬೇಕು ನಾವು ಕೊಡ್ತೀವಿ. ಅವ್ರು ಬರ್ಲಿಲ್ಲ, ಏನೋ ಮೋದಿ ಸರ್ಕಾರ ಬರ್ಲಿಲ್ಲ ಪ್ರೊಟೆಸ್ಟ್ ಸೈಟ್ಗೆ, ಇವು ಹುಡುಗರೇ ನಡ್ಕೊಂಡು ಹೋದ್ರು. ಅಲ್ಲಿ ನೀವು ಮಾಡಿದ್ಯೇನೋ ಆ ಹೋಮ್ ಮಿನಿಸ್ಟರ್ ಅಮಿತ್ ಶಾನ ಬಳಸ್ಕೊಂಡು ನೀವು ಮಾಡುವಂತ ಕುತಂತ್ರಗಳೇನು? ಅಲ್ಲಿ ಬಾಂಬೆನಲ್ಲಿ ಏನೋ ಮೊಲಸ್ಟೇಷನ್, ಆ ಹೆಣ್ಣು ಮಕ್ಕಳು ಹೋರಾಟ ಮಾಡ್ತಾ ಇದ್ರೆ ಅವರ ಎದೆಗೆ ಕೈ ಹಾಕೋದು, ಅವ್ರ ಬೆನ್ನು ಕೈ ಹಾಕೋದು, ಅವರ ಪಿರ್ರೆಗೆ ಕೈ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ. ಈ ಮಾಧ್ಯಮಗಳು ವರ್ಕೌಟ್ ಆಗ್ತಾ ಇಲ್ಲ. ಮಾಧ್ಯಮಗಳನ್ನ ಯಾರು ನೋಡ್ತಾನೆ ಇಲ್ಲ. ಸ್ಯಾಟಲೈಟ್ ಮಾಧ್ಯಮಗಳನ್ನ ಜನ ತೂಚಿ ಅಂತ ಒಗಿತಾ ಇದ್ದಾರೆ. ಅಂತ ಪರಿಸ್ಥಿತಿಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ದೇಶದಲ್ಲಿ ನಡೀತಾ ಇರುವಂತ ಹೋರಾಟವನ್ನ, ಈ ಬಿಜೆಪಿ ಸರ್ಕಾರದ ಅಟ್ರಾಸಿಟಿನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ತೋರಿಸ್ತಾ ಇದ್ರೆ ಫಂಡಿಂಗ್ ಇಲ್ಲಿಂದ ಬರ್ತಾ ಇದೆ. ಯಾಕೆ ಬರಬಾರ್ದು? ಇದೇ ದೇಶದ ಜನರ ಹತ್ರ ವೋಟ್ ತಗೊಂಡು, ಟ್ಯಾಕ್ಸ್ ತಗೊಂಡು ನಮ್ಮ ಮೇಲೆ ಅಟ್ರಾಸಿಟಿ ಮಾಡೋದು, ನಮ್ಮ ಮಕ್ಕಳನ್ನ ಪೊಲೀಸ್ ಬಿಟ್ಟು ಓಡಿಸೋದು, FIR ಗಳನ್ನ ಹಾಕ್ಸೋದು, ಡಿಟೆನ್ಷನ್ ಮಾಡಿಸೋದು, ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು, ಆಮೇಲೆ ನಾನೇ ಗ್ರೇಟು, ನಾನ್ ಡಿಕ್ಟೇಟ್ರು ಅನ್ಕೊಂಡ್ರೆ ನಿಮಗೆ ಬುದ್ಧಿ ಕಲ್ಸಕ್ಕೆ ಇವತ್ತಿನ ಯುವ ಜನತೆ ಕರೆಕ್ಟಾಗಿ ನಿಂತ್ಕೊಂಡಿದ್ದಾರೆ. ಒಂದಂತೂ ನಿಜ, 2 ಡೆವಲಪ್ಮೆಂಟ್. ಮಧ್ಯರಾತ್ರಿನಲ್ಲಿ ಈ ದೇಶದ ಪ್ರಧಾನಿ ಲೈವ್ ಮಾಡಿ ನಾವು ಕಂಟ್ರೋಲ್ ಮಾಡ್ತೀವಿ. ಇದೆಲ್ಲ ಏನೋ ಅಲ್ಲಲ್ಲೆಲ್ಲ ಹಂಗೆ ಇತ್ತು ಏನು ಅಂತ ನೀವೇ ನೋಡ್ಕೊಳ್ರಪ್ಪ. ನೀವೆಲ್ಲ ಓಟ್ ಹಾಕಿದ್ದು ನೋಡಿ. ನಿಮ್ಮ ಮಕ್ಕಳನ್ನ ಇಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಇವಾಗ. ಆ ಜಾಗದಲ್ಲಿ ನಿಮ್ಮ ಮಕ್ಕಳಿದ್ದಿದ್ರೆ ಏನಾಗ್ತಾ ಇತ್ತು? ಈ ಪ್ರಧಾನಿಗೆ ಮದುವೆ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ, ಮಕ್ಕಳವೆ ಅಂತ ನನಗಂತೂ ಗೊತ್ತಿಲ್ಲ. ಒಬ್ಬ ಮಕ್ಕಳಿಲ್ಲದ ವ್ಯಕ್ತಿಗೆ ದೇಶ ಕೊಟ್ಟು ಆ ಮಕ್ಕಳನ್ನ ಪ್ರಾಣಿಗಳಿಗಿಂತ, ಟೆರರಿಸ್ಟ್ಗಳಿಗಿಂತ ಕೆಟ್ಟದಾಗಿ CRPF, RAF, ರ್ಯಾಪಿಡ್ ಆಕ್ಷನ್ ಫೋರ್ಸು, CRPF, ಪೊಲೀಸರು ಮೊಲೆಸ್ಟೇಷನ್ ಮಾಡ್ತಾರೆ. ಆ ಹೆಣ್ಮಕ್ಳ ಜಾಗದಲ್ಲಿ ನಿಮ್ಮನೆ ಮಕ್ಕಳಿದ್ದ ಹೆಂಗಿರ್ತಾ ಇತ್ತು? ಈ ದೇಶದಲ್ಲಿ ಪ್ರಶ್ನೆ ಮಾಡಿದೆ ದೇಶದ್ರೋಹಿನ. ಬಿಜೆಪಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರೆ ಅವ್ರು ದೇಶಭಕ್ತ. ಮೋದಿ ಜೊತೆ ಫೋಟೋ ಇಡ್ಸ್ಕೊಂಡ್ಬಿಟ್ರೆ ಅವ್ನು ದೇಶಭಕ್ತ. ಮೋದಿ ಮಾಡ್ತಾ ಇರುವ ಅನ್ಯಾಯಗಳನ್ನ, ಮೋದಿ ಮಾಡ್ತಾ ಇರೋ ಸಾಲಗಳನ್ನ ಪ್ರಶ್ನೆ ಮಾಡ್ಬಿಟ್ರೆ ನಾವು ದೇಶದ್ರೋಹಿ. ನೋ ಪ್ರಾಬ್ಲಮ್. ನೀವ್ ಯಾರೋ ಬ್ರ್ಯಾಂಡ್ ಮಾಡಕ್ಕೆ ನಮ್ಗೆ ನಾವು ಹಾಕಿರೋ ಓಟಿಂದ ಸರ್ಕಾರ ಆಗಿರೋದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಐ ಜಸ್ಟ್ ವಾಂಟೆಡ್ ಟು ಕ್ಲೋಸ್ ದಿಸ್ ಬಿಫೋರ್. ಸೆಂಟ್ರಲ್ ಗೌರ್ಮೆಂಟ್ ಇಷ್ಟು ಅಟ್ರಾಸಿಟಿ ಆದ್ರೆ ರಾಜ್ಯದಲ್ಲಿ 45,000 ಸೋರುತ್ತಿರುವ ಸರ್ಕಾರಿ ಶಾಲೆಗಳನ್ನ ಇದೇ DK ಶಿವಕುಮಾರ್ ಅವರು ಕಾರ್ಪೊರೇಟ್ ಕಂಪನಿಗಳಿಗೆ ನೀವು ಇದನ್ನ ತಗೊಳ್ಳಿ ಅಂತ ಹೇಳಿ ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ 45,000 ಸರ್ಕಾರಿ ಶಾಲೆಗಳನ್ನ ಒಂದು ರೀತಿಯಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಹಸ್ತಾಂತರ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಪ್ಲಾನ್ಗಳನ್ನ ಮಾಡ್ಕೊಂಡು ನೋಡ್ರಿ. ಅಲ್ಲಿ ಒಂದು ಕಡೆ ಮೋದಿ ಹಾಳು ಮಾಡ್ತಾ ಇದ್ರೆ ದೇಶವನ್ನ. ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್, ದ 2 things ಆರ್ ಮಿಸ್ಸಿಂಗ್ ಇನ್ ದ ಎಜುಕೇಶನ್ ಸಿಸ್ಟಮ್. 1 is ಎಜುಕೇಶನ್, 2nd thing is ಸಿಸ್ಟಮ್. 2 ಹಾಳಾಗೋಗಿದೆ ರಾಜ್ಯದಲ್ಲಿ. ಒಂದು ಕಡೆ ಅಲ್ಲಿ
ಅಲ್ಲಿ ಏನೋ ದಂಗೆ ಇದ್ದಿದ್ರೆ ಹುಡುಗರು ರಾಜ್ಯದಲ್ಲಿ ಮೆಲ್ಲಿಗೆ ಮೇಲ್ ಮಾಡ್ತೀನಿ ಏನ್ ಕೊಡ್ತೀಯಾ ಗೌಡ ಅಂದಂಗೆ ರಾಜ್ಯದಲ್ಲಿರೋ 45,000 ಶಾಲೆಗಳನ್ನ 45,000 ಸರ್ಕಾರಿ ಶಾಲೆಗಳನ್ನ ಕಾರ್ಪೊರೇಟರ್ಗಳಿಗೆ ಹ್ಯಾಂಡ್ ಓವರ್ ಮಾಡಕ್ಕೆ ರಾಜ್ಯ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸರ್ಕಾರ ಎಲ್ಲಾ ರೀತಿಯ ಸವಲತ್ತು ಇವತ್ತು ಪೇಪರ್ ಅಲ್ಲಿ ಬಂದಿದೆ ನೋಡ್ರಿ. ಸರ್ಕಾರಿ ಶಾಲೆಗಳನ್ನು ಕೂಡ ಖಾಸಗಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಮಾರಾಟ ಮಾಡೋದು ಅಥವಾ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಮೇಲೆ ಮುಗಿದೋಯ್ತು. ಸರ್ಕಾರಿ ಶಾಲೆಗಳೆಲ್ಲ ಕಾರ್ಪೊರೇಟ್ ಕಂಪನಿಗಳ ಆಸ್ತಿ ಆಗುತ್ತೆ. ನೋಡ್ರಿ, ಒಂದು ಕಡೆ ಬಿಜೆಪಿ ಮೋದಿ ಸರ್ಕಾರ, ಇನ್ನೊಂದು ಕಡೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನ ಬಡವ್ರ ಮಕ್ಕಳು ಓದೋ ಸರ್ಕಾರಿ ಶಾಲೆ ಆ ವಿದ್ಯೆ ಏನೋ ಆ ಬಿದ್ದೋಗೋ ಶಾಲೆಗಳಲ್ಲಿ, ಆ ಸೋರುತ್ತಿರುವ ಶಾಲೆಗಳಲ್ಲಿ, ಆ ಮೇಷ್ಟ್ರ ಇಲ್ದಂತ ಶಾಲೆಗಳಲ್ಲಿ ತಕ್ಕ ಮಟ್ಟಿಗೆ ನಮ್ಮ ಬಡವರ ಮಕ್ಕಳು ವಿದ್ಯೆ ಕಲಿತಾ ಇದ್ರೆ ಆ 45,000 ಶಾಲೆ ಕನ್ನಡ ಶಾಲೆಗಳನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡಕ್ಕೆ ಇದು NGO ಮಾಜಿ ಕಾಂಗ್ರೆಸ್ಸಿನ ನಾಯಕಿ ಕವಿತಾ ರೆಡ್ಡಿ ಅವರೇ, ಯು ಆರ್ ಕ್ವಶನಿಂಗ್ ಬಿಜೆಪಿ ಗವರ್ಮೆಂಟ್, ಯು ಶುಡ್ ಆಲ್ಸೋ ಕ್ವಶನ್ ದ ಸ್ಟೇಟ್ ಗವರ್ಮೆಂಟ್ ವಿಚ್ ಹ್ಯಾಸ್ ಕೆಪ್ಟ್ ದ 45,000 ಸರ್ಕಾರಿ ಶಾಲೆಗಳನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಇವತ್ತು ಪೇಪರ್ ಎಲ್ಲ ಕಡೆ ಬಂದಿದೆ. ತಗೊಳ್ಳಿಲ್ಲ ಅಂತಂದ್ರೆ ಬೆದರಿಕೆ ರೀ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಬೆದರಿಕೆ ಆಗ್ತಾ ಇದೆ, ನೀವು ತಗೊಳ್ಳಿ ಅಂತ. ನಾನು ಪೇಪರ್ ಅಲ್ಲಿ ಓದಿದ್ದು ಎಷ್ಟರ ಮಟ್ಟಿಗೆ ಬಡವರು ಓದೋ ಅಂತ ಬಡವರು ವ್ಯಾಪಾರ ಮಾಡುವಂತ ಫುಟ್ಪಾತ್ ಆಗಿರ್ಬೋದು, ಬಡವರು ಓದೋ ಅಂತ ಸರ್ಕಾರಿ ಶಾಲೆಗಳಾಗಿರ್ಬೋದು, ಬಡವರು ಹೋಗೋ ಅಂತ ಆಸ್ಪತ್ರೆಗಳಾಗಿರ್ಬೋದು ಇನ್ನು ಮುಂದೆ ಉಳಿಯಲ್ಲ. ಈ ಮೋದಿ ಸರ್ಕಾರನೂ ಉಳಿಸಲ್ಲ, ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರನೂ ಉಳಿಸಲ್ಲ. ದಿಸ್ ಇಸ್ ವಾಟ್ ಐ ಹ್ಯಾವ್ ಪೋಸ್ಟೆಡ್. ನನಗೇನು ಬಿಜೆಪಿ ಮೋದಿ ಮೇಲೆ ನನಗೇನು ಕೋಪ ಇಲ್ಲ. ನಾಶ ಮಾಡ್ತಾ ಇದ್ರೆ ಆಗೋದು ನೀವು ಮಾಡಿಸ್ಕೊಳ್ಳಿ, ನಮ್ಗೇನಿಲ್ಲ. ಈ ರಾಜ್ಯ ಸರ್ಕಾರದಲ್ಲೂ ಅಷ್ಟೇ ಈ ಬಿಜೆಪಿನ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಖಂಡಿತವಾಗಿ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಇಫ್ ಯು ಡೋಂಟ್ ಹ್ಯಾವ್ ಕೆಪಾಸಿಟಿ, ಮಿಸ್ಟರ್ ಡಿ ಕೆ ಶಿವಕುಮಾರ್ ರಿಸೈನ್, ರಾಜೀನಾಮೆ ಕೊಡಿ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಗೇನ್ರಿ ಹಕ್ಕಿದೆ? ರಾಜ್ಯದ ಸರ್ಕಾರಿ ಶಾಲೆಗಳನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಹ್ಯಾಂಡ್ ಓವರ್ ಮಾಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? Who gave the power to hand over government schools to corporate companies? This is what the question we are asking. ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ರೆ ರಾಜ್ಯದಲ್ಲಿ ನಡೀತಾ ಇರುವ ಅನ್ಯಾಯಗಳನ್ನ ನಾವು ಮರ್ತಿದ್ದೀರಿ ಅಂತಲ್ಲ. We are also watching what state government is doing in Karnataka. In Karnataka, the CM D.K. Shivakumar Congress government is handing over 45,000 the government schools to corporate companies. How justified is this? 78 ವರ್ಷಗಳ ನಂತರ ಗೌರ್ಮೆಂಟ್ ಶಾಲೆಗಳನ್ನ ನಡ್ಸಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ರಾಜೀನಾಮೆ ಕೊಡ್ರಿ. ನೀವೇನು ನಿಮ್ಮಿಂದ ಏನು ರಾಜ್ಯ ಸರ್ಕಾರ ನಡೆಯಲ್ಲ. ಓಕೆ, ನಾವು ಓಟ್ ಹಾಕಿದೀವಿ, ನೀವು ಅಧಿಕಾರಕ್ಕೆ ಬಂದು ಕೂತ್ಕೊಂಡಿದ್ದೀರಾ. ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ದ ಕಾಂಗ್ರೆಸ್ ಗವರ್ಮೆಂಟ್ ಹಸ್ ಕೆಪ್ಟ್ ದ 45,000 ಗವರ್ಮೆಂಟ್ ಸ್ಕೂಲ್ಸ್ ಇನ್ ಕರ್ನಾಟಕ ಟು ಬಿ ಹ್ಯಾಂಡೆಡ್ ಓವರ್ ಟು ಕಾರ್ಪೊರೇಟ್ ಕಂಪನೀಸ್. ಹೌ ಜಸ್ಟಿಫೈಡ್ ದಿಸ್ ಎಂಟೈರ್ ಎಜುಕೇಶನ್ ಸಿಸ್ಟಮ್ ಅನ್ನ ಒಂದು ಕಡೆ ಮೋದಿ ಸರ್ಕಾರ ನಾಶ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಕಾರ್ಪೊರೇಟ್ ಕಂಪನಿಗಳು ಕೊಟ್ಟು ನಾಶ ಮಾಡ್ತಾ ಇದೆ. ಅಂಡ್ ಥ್ಯಾಂಕ್ಸ್ ಅ ಲಾಟ್. ದಿಸ್ ಇಸ್ ವಾಟ್ ದ ಡೆವಲಪ್ಮೆಂಟ್. ಮಿಡ್ ನೈಟ್ ಅಲ್ಲಿ ಮೋದಿ ಬಂದು ಫೇಸ್ಬುಕ್ ಲೈವ್ ಮಾಡಿದ್ದಾರೆ. ಮಿಡ್ ನೈಟ್ ಅಲ್ಲಿ ಸೋನಮ್ ವಾಂಗ್ಚುಕ್ ಅನ್ನ ಕಾಂಪ್ರಮೈಸ್ ಮಾಡಿಸಿದ್ದಾರೆ. ಈಗ ಚೈನಾ ಏಜೆಂಟ್ ಸೋನಮ್ ವಾಂಗ್ಚುಕ್ ಈಗ ಬಿಜೆಪಿಯ ಒಂದು ದೇಶಭಕ್ತನಾಗಿ ಕಾಣಿಸ್ಕೊಂಡಿದ್ದಾನೆ. ಕೇಸರಿ ಶಾಲ್ ಕೂಡ ಹಾಕಿದ್ದಾರೆ. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ವಿತ್ ದ ಕಲರ್ಸ್. ಓಕೆ, ಹೇಳಿದ್ರಲ್ಲ, 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯ್ತು. ನೀವು ಯಾವ ಬಣ್ಣನೇ ಮಾಡ್ಕೊಳ್ಳಿ, ಎಲ್ಲ ಜೊತೆ ಸೇರ್ಕೊಂಡ್ರೆ ಬಿಳಿ ಬಣ್ಣ ಆಗುತ್ತೆ. ದಟ್ಸ್ ವಾಟ್ ದ ಪೀಸ್ ಇಸ್. ವಿ ಲವ್ ದಿಸ್ ಕಂಟ್ರಿ, ವಿ ಲವ್ ದಿಸ್ ಸ್ಟೇಟ್ಸ್, ವಿ ಲವ್ ದಿಸ್ ಪೀಪಲ್. ಓಕೆ, ಬಟ್ ಅಟ್ ದಿ ಸೇಮ್ ಟೈಮ್ ಬಿ ಕೇರ್ಫುಲ್ ವಿತ್ ದಿಸ್ ಮಾಫಿಯಾ ಪೊಲಿಟಿಷಿಯನ್ಸ್. ಈ ಮಾಫಿಯಾ ಪೊಲಿಟಿಷಿಯನ್ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.